ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಡಿಕೆ ಶಿವಕುಮಾರ್ ಮಹಾನಾಯಕ ಅಲ್ಲ, ಆತ ಸಿಡಿ ಶಿವು. ಮಹಾನಾಯಕ ಅಂದ್ರೆ ಅಂಬೇಡ್ಕರ್ಗೆ ಅವಮಾನ ಆಗುತ್ತೆ. ಹೀಗಾಗಿ ನಾನು ಮತ್ತು ಎಚ್ಡಿಕೆ ಸೇರಿ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ಗೆ ಸಿಡಿ ಶಿವು ಎಂದು ಮರು ನಾಮಕರಣ ಮಾಡಿದ್ದೀವಿ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಲೇವಡಿ ಮಾಡಿದ್ದಾರೆ. ಗೋಕಾಕ್ನ ತಮ್ಮ ಕಚೇರಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿ, ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯೋದು ಮತ್ತು ಕೆಳಗಿಳಿಯೋದು ಅವರ ಆಂತರಿಕ ವಿಷಯ. ಆದರೆ ಕಾಂಗ್ರೆಸ್ ಸರ್ಕಾರ ಬರಲು, ಕಾಂಗ್ರೆಸ್ 135 ಸ್ಥಾನ ಗೆಲ್ಲಲು ಸಿದ್ದರಾಮಯ್ಯ ಅವರೇ ಮೂಲ ಕಾರಣ. ಕೆಲವರು ಎದೆ ಉಬ್ಬಿಸಿ ಈ ಸರ್ಕಾರ ಬರಲು ನನ್ನ ಪಾತ್ರವೂ ಇದೆ ಎನ್ನುತ್ತಿದ್ದಾರೆ ಎನ್ನುವ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಪರೋಕ್ಷವಾಗಿ ಗುಡುಗಿದ ರಮೇಶ್ ಜಾರಕಿಹೊಳಿ, ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಪಕ್ಷದ ಅಧೋಗತಿ ಆರಂಭ ಎಂದು ಭವಿಷ್ಯ ನುಡಿದಿದ್ದಾರೆ. ಮೂಡಾ ಹಗರಣ ಖಂಡಿಸಿ ಬಿಜೆಪಿ ಮೈಸೂರು ಚಲೋ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ರಮೇಶ್ ಜಾರಕಿಹೊಳಿ, ಮೂಡಾಗಿಂತಲೂ ದೊಡ್ಡದು ವಾಲ್ಮೀಕಿ ನಿಗಮದ ಹಗರಣ. ಅದನ್ನ ನ್ಯಾಯಾಂಗ ತನಿಖೆಗೆ ಒಳಪಡಿಸಿದ್ದಾರೆ. ಹಾಗಾಗಿ ಬಳ್ಳಾರಿಗೆ ಪಾದಯಾತ್ರೆ ಮಾಡೋದು ಒಳ್ಳೆಯದು. ಆ ಪಾದಯಾತ್ರೆ ಮೈಸೂರಿಗೆ ಸೀಮಿತ ಸರಿಯಲ್ಲ. ರಾಜ್ಯದಲ್ಲಿ ಲಿಂಗಾಯತ, ಮುಸ್ಲಿಂ, ಎಸ್ಸಿ ಸಮುದಾಯದ ನಂತರ ವಾಲ್ಮೀಕಿ ಅತಿ ದೊಡ್ಡ ಸಮುದಾಯ. ಆ ಜನಾಂಗಕ್ಕೆ ಮೋಸ ಮಾಡಿರುವ ಸರ್ಕಾರದ ವಿರುದ್ಧ ಕೂಡಲ ಸಂಗಮ ಟು ಬಳ್ಳಾರಿ ಪಾದಯಾತ್ರೆಗೆ ದಿಲ್ಲಿ ನಾಯಕರ ಬಳಿ ಅನುಮತಿ ಕೇಳಿದ್ದೇನೆ. ನಾನು ಮತ್ತು ಯತ್ನಾಳ್ ಸೇರಿ ಕೆಲ ಶಾಸಕರು ಈ ಪಾದಯಾತ್ರೆ ಹಮ್ಮಿಕೊಳ್ತಾ ಇದ್ದೇವೆ ಎಂದು ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಆಲಮಟ್ಟಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿದ್ದಾರೆ. ಈ ಕಾರಣಕ್ಕೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿಲ್ಲ. 4 ಕಾಳಜಿ ಕೇಂದ್ರ ತೆರೆದು ಸಂತ್ರಸ್ತರ ಕಾಳಜಿ ಮಾಡಲಾಗಿದೆ. ಒಳ್ಳೆಯ ಕೆಲಸ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ನದಿಗಳ ಹೂಳೆತ್ತುವ ಮತ್ತು ಒತ್ತುವರಿ ಸರ್ವೆ ಮಾಡಬೇಕು. ನಾನು ಈ ಹಿಂದೆ ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಈ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದೇನೆ. ಈಗಿನ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅಂತ ರಮೇಶ್ ಜಾರಕಿಹೊಳಿ ಆಗ್ರಹಿಸಿದ್ರು. ಸಪ್ತ ನದಿಗಳ ಉಗಮ ಸ್ಥಾನದಲ್ಲಿ ಮಳೆ ಆಗ್ತಾ ಇದೆ. ಹೀಗಾಗಿ ಪ್ರವಾಹ ನಿಯಂತ್ರಣಕ್ಕೆ ತಾಲೂಕಾಡಳಿತ ಸಜ್ಜುಗೊಂಡಿದೆ. ಪ್ರವಾಹ ಪೀಡಿತ ಪ್ರದೇಶಕ್ಕೆ ಡಿಸಿ ಮಹಮ್ಮದ್ ರೋಷನ್ ಭೇಟಿ ಕೊಟ್ಟಿದ್ದಾರೆ. ಆ ಸಂತ್ರಸ್ತರಿಗೆ ಊಟ, ಔಷಧಿ, ಜಾನುವಾರುಗಳಿಗೆ ಮೇವು ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದೇವೆ. ನಮ್ಮ ಸರ್ಕಾರದಲ್ಲಿ ಸಂತ್ರಸ್ತರಿಗೆ ಪರಿಹಾರ ಕೊಡ್ತಾ ಇದ್ದೇವೆ. ಈಗಿನ ಸರ್ಕಾರ ಪರಿಹಾರ ನಿಲ್ಲಿಸಿದೆ. ನಾನು ಪ್ರತಿಪಕ್ಷ ಸದಸ್ಯನಾಗಿ ಸರ್ಕಾರದ ಬಗ್ಗೆ ಟೀಕೆ ಮಾಡಲ್ಲ. ಸಂತ್ರಸ್ತರ ಸಮಸ್ಯೆ ಇತ್ಯರ್ಥ ಮಾಡಬೇಕಾಗಿದೆ. ಡಿಸಿ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೀವಿ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ನೋಡಿ, ಅಲ್ಲಿ ಬೆಂಗಳೂರು ನಮ್ಮ ಭಾರತೀಯ ಜನತಾ ಅಧ್ಯಕ್ಷರು ಮತ್ತು ಕೆಲವು ನಾಯಕರು ಕೂಡಿ ಮಾಡೋದಾದ್ರೆ ಸ್ವಾಗತ ಇದೆ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ದಿಲ್ಲಿ ಮಠ ಹೈಕಮಾಂಡ್ ಮನವಿ ಮಾಡ್ಕೋತೇನೆ. ಅದಕ್ಕೆ ದೊಡ್ಡ ಹಗರಣ ವಾಲ್ಮೀಕಿ ಹಗರಣ ಇದೆ. ಮೂಡ ಹಗರಣದ್ದು ಅದು ಆಗಿದ್ದು ಈಗಾಗಲೇ ನ್ಯಾಯಾಂಗ ತನಿಖೆಗೆ ಒಳಪಡಿಸಿದ್ದಾರೆ. ತನಿಖೆ ಆಗತ್ತದೆ. ಅದಕ್ಕಿಂತ ಹೆಚ್ಚು ನಾವು ಬಳ್ಳಾರಿ ಪಾದಯಾತ್ರೆ ಮಾಡೋದು ಒಳ್ಳೆಯದು. ಯಾಕಂದ್ರೆ ಇದು ಬರೀ ಮೈಸೂರು ಸೀಮಿತ ಮಾಡದೆ, ಯಾಕಂದ್ರೆ ದೊಡ್ಡ ಜನಾಂಗ ವಾಲ್ಮೀಕಿ ಜನಾಂಗ ಅಂದ್ರೆ ದೊಡ್ಡ ಜನಾಂಗ. ಅದು ಲಿಂಗಾಯತರು, ಮುಸ್ಲಿಂ ನಂತರ ಮುಸ್ಲಿಂ, ಲಿಂಗಾಯತ್, ಎಸ್ಸಿ ನಂತರ ನಮ್ಮ ಬರೋದು ವಾಲ್ಮೀಕಿ. ಗುರು ವಾಲ್ಮೀಕಿ ಆಲ್ಮೋಸ್ಟ್ ಇಕ್ಕೊಳ್ಳೋದು ನಾವು. ಅದಕ್ಕೆ ಆ ಜನಾಂಗ ಮೋಸ ಮಾಡುವಂತ ಸರ್ಕಾರದ ವಿರುದ್ಧ ಬರೀ ನಾವು ಸದನದಲ್ಲಿ ಗಲಾಟೆ ಮಾಡಿದ ಪಾದಯಾತ್ರೆ ಮಾಡಬೇಕು. ಮೊದಲು ಬಳ್ಳಾರಿ ಪಾದಯಾತ್ರೆ ಮಾಡಬೇಕಂತ ಈ ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಂಡು ಮತ್ತು ನಾನು ಈಗಾಗಲೇ ಭಾರತೀಯ ಜನತಾ ಪಕ್ಷ ದಿಲ್ಲಿಯ ಮಟ್ಟಿಗೆ ಪರ್ಮಿಷನ್ ಕೇಳಿದ್ದೇನೆ. ಇದಕ್ಕೆ ನಾನು ಮತ್ತು ಯತ್ನಾಳ್ ಕೂಡಿ ಒಂದು ಕೆಲವೊಂದು ಶಾಸಕರು, ಕೆಲವು ಹಿರಿಯರು ಶಾಸಕ ಕೆಲವೊಂದು ಹೆಸರು ಹೇಳೋದು ನನ್ನ ಹೆಸರು ಹೇಳಕ್ಕೆ ಹೇಳಿದ್ದೇನೆ. ಯತ್ನಾಳ್ ಬಸವನಗೌಡ, ಯತ್ನಾಳ್ ಇಬ್ಬರು ಕೂಡಿ ಕೂಡಲ ಸಂಗಮ ಬಳ್ಳಾರಿ ಪಾದಯಾತ್ರೆ ಮಾಡೋಕೆ ಮುಂದಿನದಲ್ಲಿ ಯೋಜನೆ ಅದು. ವಾಲ್ಮೀಕಿ ಆಗಿರ್ಬೋದು, SC ST ಅನುದಾನ ಗ್ಯಾರಂಟಿಗೆ ಏನ್ ಬಳಸ್ಯಾರಲ್ಲ ಅದನ್ನ ವಿಷಯ ಮುಂದಿಟ್ಕೊಂಡು ನಮ್ಮ ಅಧ್ಯಕ್ಷರು ಬಂದವ್ರೆ ಬಹಳ ಚಲೋ ಅವ್ರು ಮಾಡಿದ್ರೆ ಯತ್ನಾಳು ನಾನು ಮಾಡ್ಬೇಕಂತ ಒಂದು ಈಗಾಗಲೇ ಹೈಕಮಾಂಡ್ ಒಂದು ಕೆಲವೊಂದು ನಾಯಕರು ನಮ್ಮ ತೆಲುಗು ಮನವಿ ಮಾಡ್ಕೊಂಡ ಸ್ವಲ್ಪ ಬೆಳಿಗ್ಗೆ ವಿಚಾರ ಮಾಡಿ ಹೇಳ್ತು ಅಂದಾರ. ಅದಕ್ಕೆ ವೇಟ್ ಮಾಡೋದು ನಾವು. ಅದಕ್ಕಿಂತ ಮೊದಲು ನಮ್ಮ ಪಾರ್ಟಿ ಎಲ್ಲ ಕೂಡ ಮಾಡೋ ಬಹಳ ಸಂತೋಷ. ಯಾಕಂದ್ರೆ ನಮ್ಮ ಕೂಡಲ ಸಂಘ ಹತ್ತಿರ ಕೂಡಲ ಸಂಘ ಅಂದ್ರೆ ಬಳ್ಳಾರಿಗೆ ನಾನು ಯತ್ನಾಳು ಕೂಡಿ ಮತ್ತು ಇನ್ನೂ ಕೆಲವೊಂದು ಶಾಸಕರು, ಕೆಲವೊಂದು ಮುಖಂಡರು ಕೂಡಿ ಪಾದಯಾತ್ರೆ ಮಾಡಬೇಕಂತ ಒಂದು ಯೋಚನೆ ಮಾಡಿದ್ರೆ ಇನ್ನೂ ದಿನಾಂಕ ನಿಗದಿ ಆಗಿಲ್ಲ. ಅತಿ ಶೀಘ್ರದಲ್ಲಿ ನಾವು ಎಲ್ಲ ಕುಡ್ಕೊಂಡು ಒಂದು ಪ್ರಮಾಣ ಮಿಟ್ಟಿ ಮಾಡ್ಕೊಂಡು ಅತಿ ಶೀಘ್ರ ಪ್ರಾರಂಭ ಮಾಡ್ತೀವಿ. ಸರ್, ವಾಲ್ಮೀಕಿ ಹಗರಣಕ್ಕಿಂತ ಮೂಡಾ ಹಗರಣನ ಬಹಳ ಸೀರಿಯಸ್ ಆಗಿ ನಿಮ್ಮ ನಾಯಕರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಇದನ್ನು ಮರೆಮಾಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ ಬಿಜೆಪಿ ಅವರು ಅಂತ. ಯಾಕಂತಂದ್ರ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ST ಅವರಿಗೆ ಅನ್ಯಾಯ ಆದ್ರೂ ಸಹಿತ ಇದ್ರ ಬಗ್ಗೆ ಬಹಳ ಇದು ವಹಿಸೋದು ಬಿಟ್ಟು ಈಗ ಎಲ್ಲೋ ಒಂದು ಸೈಟ್ ಹಂಚಿಕೆಯಲ್ಲಿ ಸಿಎಂ ಅವರು ಇದು ಆಗಿದ್ದಾರೆ ಅಂತ ಹೇಳಿ ಅದನ್ನೇ ಬಹಳ ರೀತಿಯಲ್ಲಿ ಸಿಎಂ ಮಾಡಿ ಒಂದು ಮೂಡ ಹಗರಣ ಅದು ದೊಡ್ಡ ಸೀರಿಯಸ್ ಮ್ಯಾಟ್ರೆ. ಅದ್ರ ಬಗ್ಗೆ ಚಕಾರ ಹೆಚ್ಚಿದ್ದು ಸರಿ ಇದೆ. ಆದರೆ ವಾಲ್ಮೀಕಿ ಹಗರಣ ಯಾಕಂದ್ರೆ ಎಷ್ಟು ಮಟ್ಟಿಗೆ ವಿಧಾನಸಭೆಯಲ್ಲಿ ನಾವು ಇದು ಮಾಡಿದೀವಿ, ಆದ್ರೆ ಅಷ್ಟು ಮಟ್ಟಿಗೆ ಬರಲಿಲ್ಲ. ಯಾಕಂದ್ರೆ ಸರ್ಕಾರ ಬಹಳ ಮಂಡತನದಿಂದ ಇರ್ತದೆ. ಈ ಮಟ್ಟಕ್ಕೆ ಸಿದ್ದರಾಮಯ್ಯ ಬಗ್ಗೆ ಬಹಳ ಗೌರವ ನಮಗೆ.
ಯಾವುದೇ ಪಕ್ಷದ ಮುಖ್ಯಮಂತ್ರಿ ಇದ್ರೆ ಸಿದ್ದರಾಮಯ್ಯ ಬಗ್ಗೆ ಬಹಳ ಗೌರವ ಇತ್ತು. ಬಟ್ ಈ ನಡೆದಂತ ರೀತಿ ನೋಡಿದ್ರೆ ಬಹಳ ಕೆಟ್ಟ ಅನಿಸಿದೆ. ಯಾಕೆ ಅವ್ರ ಮುಖ್ಯಮಂತ್ರಿ ಇದ್ದಾಗ SC ST OBC ಮಂದಿಗೆ ಅನ್ಯಾಯ ಆಗ್ತದಂದ್ರೆ ಇದು ಸರಿಯಲ್ಲ. ಅತಿ ತಕ್ಷಣ ಅವರು ಯಾವ್ದು ಒತ್ತಡದಲ್ಲಿ ಸಿಲುಕಿದಲ್ಲ ಹೊರಗೆ ಬಂದು ಹಿಂದಿನ ಸಿದ್ದರಾಮಯ್ಯ ತನಿಖೆಗೆ ಆದೇಶ ಮಾಡಬೇಕಂತ ಮನವಿ ಮಾಡಬಹುದು. ಅವ್ರನ್ನ ಕೆಳಗಿಳಿಸಬೇಕು ಅಂತೇಳಿ ಒಂದು ಕಾಂಗ್ರೆಸ್ನಲ್ಲಿ ಒಂದು ತಂಡ ಕೆಲಸ ಮಾಡ್ತಾ ಇದೆ. ಮೊದಲಿಗೆ ತಾವು ಒಂದು ಮಾತು ಹೇಳಿದ್ರಿ, ಸಿದ್ದರಾಮಯ್ಯನ ಕೆಳಗಿಳಿಸ್ತಾರೆ, ನೋಡ್ತಾ ಇರಿ, ಮುಂದೊಂದು ದಿವಸ ಅವನೇ ಮುಗಿಸ್ತಾರೆ ಅಂತ ಹೇಳಿ. ಆ ರೀತಿ ಏನಾದ್ರೂ ಷಡ್ಯಂತ್ರ ನಡೆದಿದೆಯಾ? ಯಾಕಂತಂದ್ರೆ ಈ ಹಗರಣಗಳ ಇದನ್ನ ಕಾಂಗ್ರೆಸ್ನವರೇ ಬಿಜೆಪಿಯವರು ಕೊಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕೆಲವೊಂದು ವಿಷಯ ಮಾಧ್ಯಮ ಮಾತಾಡಬಾರ್ದಲ್ಲ, ಆದ್ರೆ ಸಿದ್ದರಾಮಯ್ಯ ಇಳಿಸೋದು ಇರುವುದು ಅವ್ರ ಪಕ್ಷದ ಆಂತರಿಕ ಸಮಸ್ಯೆ. ನಾ ಅದ್ರ ಬಗ್ಗೆ ಎಂಟ್ರ್ ಆಗಿ ಬರೋದಿಲ್ಲ. ಆದ್ರೆ ಅವ್ರ ನೋಡ್ರಿ, ಅದು ಉದಾಹರಣೆ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಬರಲಿಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯ ಅವರು. 135-136 ಹೇಳಬೇಕು ಸಿದ್ದರಾಮಯ್ಯ ಕಾರಣ. ಯಾರೋ ಎದುರಿಸ್ಕೊಂಡು CD ಶಿವಣ್ಣ ಅಂತಾರ ಮಾತಾಡ್ರೆ ಅಲ್ಲ. ಈ ಮಹಾನಾಯಕನ ನಾಮಕರಣ ಬದಲಾಗಿದೆ. CD ಶಿವಣ್ಣ ಸರ್ ಮಹಾನಾಯಕ ಅಂದ್ರೆ ಅಂಬೇಡ್ಕರ್ ಹೆಸರು ಹಾಕಿರ್ತದೆ. ಮಹಾನಾಯಕ ಅಂಬೇಡ್ಕರ್ ಹೆಸರು ಅದು. CD ಶಿವ ಮರು ನಾಮಕರಣ ಮಾಡಿದ್ರು. ನಾನು ಕುಮಾರಸ್ವಾಮಿ ಕೂಡಿ ಮೊನ್ನೆ ಡೆಲ್ಲಿಯಲ್ಲಿ CD ಶಿವ ಅಂತ ಎದುರಿಸ್ಕೊಂಡು ನಾನೇ ತನ್ನ ಸರ್ಕಾರ ಅಂತಕ್ಕಿಂತ ಸಿದ್ದರಾಮಯ್ಯರ ಬಹುಮುಖ್ಯ ಪಾತ್ರ ಕಾಂಗ್ರೆಸ್ ಪಕ್ಷ ಇರಬಹುದು. ಅದು ಬಹುಮುಖ್ಯ ಪಾತ್ರ ಸಿದ್ದರಾಮಯ್ಯ ಇದು 130 ಕಾರಣ ಅವ್ರಿಗೇನ ಪಕ್ಷದಲ್ಲಿ ಅಂತರಿಕ್ಷದಿಂದ ತೆಗೆದ್ರೆ ನನ್ನ ತಿಳುವಳಿಕೆ ಅವರ ಅಧೋಗತಿ ಕಾಂಗ್ರೆಸ್ ಪಕ್ಷ ಸ್ಟಾರ್ಟ್ ಅನ್ನೋದು ಈ ಸಂದರ್ಭ ಹೆಚ್ಚಾಗಿದೆ. ಸರ್, ಈಗ ತಾವು ಒಂದು ಮಾತು ಹೇಳಿದ್ರಿ ಸರ್, ಈ ಏನ್ ಗೃಹಲಕ್ಷ್ಮಿ ಈ ಎಲೆಕ್ಷನ್ ತನ ಮಾತ್ರ ಇರುತ್ತೆ, ಅದಾದ ನಂತರ ಬಂದಾಗುತ್ತೆ. ಈ ಕಳೆದ 2-3 ತಿಂಗಳಿಂದ ಅದು ಗೃಹಲಕ್ಷ್ಮಿ ದುಡ್ಡನ್ನ ಬರ್ತಾ ಇಲ್ಲ. ನೋಡ್ರಿ, ಇದು ಮೊದಲೇ ಮಾತು. ಈ ಆಕ್ಚುಲಿ ಇದೊಂದು ಕೆಲವೊಂದು ನಮ್ಮ ಕಾಂಗ್ರೆಸ್ ಪಕ್ಷದ ಕಿಂತ ಹೆಚ್ಚು ನಮ್ಮ ಬಿಜೆಪಿ ತಪ್ಪಿಗಾಗಿ ನಾವು ಸರ್ಕಾರ ಕಳ್ಕೊಂಡು ನಾವು ಗ್ಯಾರಂಟಿ ಸ್ಕೀಮ್ ಇರುವುದು ಇದೆಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಇದು ಪ್ರಣಾಳಿಕೆಯಿಂದ ಪಕ್ಷ ನಮ್ಮ ಬಿಜೆಪಿ ಪಕ್ಷದ ಕೆಲವೊಂದು ಸಮಸ್ಯೆಯಿಂದ ನಾವು ಕಳ್ಕೊಂಡಿದ್ದೀವಿ. ಆರಾಮಾಗಿ 100-120 ಸೀಟ್ ನಾವು ಬರ್ತಿದ್ವಿ. ಅದು ಕಳ್ಕೊಂಡ್ರೆ ಈಗ ಪಕ್ಷ ವಿರೋಧ ಪಕ್ಷದ ಎಡ್ಡಿ ಬಂದಿದೆ. ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಡಬೇಕು. ಮತ್ತು ಈಗ ಮತ್ತೊಂದು ಸಲ ನಾನು ಭಾರತೀಯ ಜನತಾ ಪಕ್ಷದ ನಾಯಕರ ಮನವಿ ಮಾಡ್ಕೋತೀನಿ. ಮೈಸೂರು ಪಾದಯಾತ್ರೆ ಮಾಡೋದು ನಂದೇನು ಅಭ್ಯಂತರ ಇಲ್ಲ. ಅದಕ್ಕೆ ದೊಡ್ಡ ಹಗರಣ, ವಾಲ್ಮೀಕಿ ಹಗರಣ ಮತ್ತು SC ST ಅನುದಾನವನ್ನು ರಾಜ್ಯ ಸರ್ಕಾರ ಬೇರೆ ಸ್ಕೀಮ್ ಬಳಸಿದ್ದಕ್ಕೆ ಅದಕ್ಕೆ ಹೋರಾಟ ಮಾಡಬೇಕಂತ ಮನವಿ ಮಾಡ್ಕೋತೀನಿ. ಅದನ್ನು ಅತಿ ಶೀಘ್ರದಲ್ಲಿ ಮತ್ತೊಂದು ಬಾರಿ ಹೇಳ್ತಿಲ್ಲ. ನಾವು ಕೂಡಲ ಸಂಗಮ ಬಸವಗೌಡ ತಾವು ನಾನು ಮತ್ತು ಕೆಲವು ಇನ್ನೂ ಅನೇಕ ಶಾಸಕರು ಅನೇಕ ದೂರಿನ ಕುರಿತು ನಾವು ಅತಿ ಶೀಘ್ರದಲ್ಲಿ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಪರ್ಮಿಷನ್ ಕೊಟ್ಟರೆ ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ಟೈಮ್ ನೋಡ್ತೇವೆ. ಯಾಕೆ ನಮ್ಮ ಹೈಕಮಾಂಡ್ ನಾವು ರಾಷ್ಟ್ರೀಯ ಪಕ್ಷದ ಒಂದು ಪಕ್ಷದ ಹೇಗಿರುತ್ತೆ ಆ ಪ್ರಕಾರ ಕೆಲಸ ಮಾಡುವಂತ ನಾವು ಪಕ್ಷದ ಕಾರ್ಯಕರ್ತ ಟೈಪ್ MLA ಸಹಿತ ಪಕ್ಷದ ಒಂದು ಶಿಸ್ತ ಸಿಪಾಯಿ ಇರೋದ್ರಿಂದ ಹೈಕಮಾಂಡ್ ನಿರ್ಣಯ ವೇಟ್ ಮಾಡ್ತೇವೆ. ರಾಜ್ಯಾಧ್ಯಕ್ಷ ನಾವು ನಮ್ಗೆ ಉದ್ಯೋಗ ಮಾತಾಡೋದಿಲ್ಲ. ನಾವು ಏನು ಹೈಕಮಾಂಡ್ ಮಾತಾಡ್ತೀವಿ. ರಾಜ್ಯಾಧ್ಯಕ್ಷ ಯಾವ ಒಪ್ಪಿಲ್ಲ, ಒಪ್ಪೋದಿಲ್ಲ. ಥ್ಯಾಂಕ್ ಯು ಸರ್. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.